ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕೇಂದ್ರದಲ್ಲಿ ಮೋದಿ ಮತ್ತು ಅಮಿತ್ ಶಾ ನೇತೃತ್ವದ ಸರ್ಕಾರ ಅಂದ್ರೆ ಅದೊಂದು ಬಗ್ಗದ ಜಗ್ಗದ ಮಹಾ ಸಾಮ್ರಾಜ್ಯ ಅನ್ನುವಂತಹ ಕಲ್ಪನೆಯನ್ನ ಕಳೆದ 10 ವರ್ಷಗಳಿಂದ ಹೆಣೆಯಲಾಗ್ತಾ ಇತ್ತು. ಕೇಂದ್ರ ಸರ್ಕಾರ ತಾನು ಅಂದುಕೊಂಡಿದ್ದನ್ನ ಮಾಡಿಯೇ ಮುಗಿಸ್ತದೆ, ಯಾರ ವಿರೋಧಕ್ಕೂ ಕೂಡ ತಲೆಬಾಗಲ್ಲ, ಯಾವುದೇ ಒತ್ತಡಕ್ಕೂ ಕರಗಲ್ಲ ಅನ್ನೋ ಒಂದು ವಾತಾವರಣವನ್ನ ದೇಶದಲ್ಲಿ ಸೃಷ್ಟಿ ಮಾಡಲಾಗಿತ್ತು. ಆದ್ರೆ ಬಗ್ಗದವರನ್ನ ಬಗ್ಗಿಸೋದಕ್ಕೆ ಸೂಕ್ತವಾದ ಹಠ ಮತ್ತು ಧೈರ್ಯ ಬೇಕು ಅನ್ನೋದನ್ನ ಇತ್ತೀಚೆಗೆ ದೆಹಲಿಯ ಬೀದಿಗಳಲ್ಲಿ ಯುವ ಜನರು ಮತ್ತು ವಿದ್ಯಾರ್ಥಿಗಳು ತೋರಿಸಿಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಹೋಮ್ ಮಿನಿಸ್ಟರ್ ಅಡಿಯಲ್ಲಿ ಕೆಲಸ ಮಾಡುವ ದೆಹಲಿ ಪೊಲೀಸರನ್ನೇ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇರವಾಗಿ ಬಗ್ಗಿಸಿ ನಿಲ್ಲಿಸಿದ್ದಾರೆ ನೋಡಿ. ಹೌದು, ಯಾರೇ ಬಂದು ದೂರು ಕೊಟ್ಟರು ಎಫ್ಐಆರ್ ದಾಖಲಿಸದೆ ಅಧಿಕಾರದ ಮದದಲ್ಲಿ ಮೆರೀತಾ ಇದ್ದ ದೆಹಲಿ ಪೊಲೀಸರು ಕೊನೆಗೂ ಕೂಡ ಮಂಡಿಯೂರಿ ಕೇಸ್ ರಿಜಿಸ್ಟರ್ ಮಾಡಲೇಬೇಕಾಯಿತು. ಇದಕ್ಕೆ ಒಂದೇ ಒಂದು ಕಾರಣ, ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಹಠ. ಅಷ್ಟಕ್ಕೂ ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲಿರುವ ಬಲಶಾಲಿ ಪೊಲೀಸ್ ವ್ಯವಸ್ಥೆಯನ್ನ 6 ಗಂಟೆಗಳ ಕಾಲ ಅಲುಗಾಡಿಸಿದ್ದು ಯಾಕೆ? ಒಬ್ಬ 19 ವರ್ಷದ ವಿದ್ಯಾರ್ಥಿಗಾಗಿ ಇಡೀ ಸಿಸ್ಟಮ್ ವಿರುದ್ಧ ರಾಹುಲ್ ಗಾಂಧಿ ಕಾದಾಡಿದ್ದಾದ್ರೂ ಹೇಗೆ? ಈ ಸಂಪೂರ್ಣ ರಾಜಕೀಯ ಬೆಳವಣಿಗೆಯ ಬಗ್ಗೆ ನೋಡ್ತಾ ಹೋಗೋಣ. ಕತೆ ಶುರುವಾಗೋದು ಜುಲೈ 21ರಂದು. ದೆಹಲಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳಿಗಾಗಿ ಸಂಸತ್ ಚಲೋ ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರಜಾಪ್ರಭುತ್ವದಲ್ಲಿ ತಮ್ಮ ಧ್ವನಿ ಎತ್ತೋದಕ್ಕೆ ಬಂದಿದ್ದ ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರು ತೋರಿಸಿದಂತಹ ದೌರ್ಜನ್ಯ ಸಣ್ಣದೇನಲ್ಲ. ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಸಾಹಿಲ್ ಲೋಚಬ್ ಅನ್ನುವಂತಹ 19 ವರ್ಷದ ವಿದ್ಯಾರ್ಥಿ ಪೊಲೀಸರ ಅತಿಯಾದ ಬಲ ಪ್ರಯೋಗಕ್ಕೆ ಗುರಿಯಾದ. ಆತನ ಮೇಲೆ ಪೆಲೆಟ್ ಗನ್ ದಾಳಿ ನಡೆಸಲಾಯಿತು. ಸಾಹಿಲ್ ದೇಹದ ಹಲವು ಭಾಗಗಳು ಜರ್ಜರಿತಗೊಂಡವು. ಆತನ ಕಣ್ಣಿಗೂ ಕೂಡ ಗಂಭೀರ ಹಾನಿಯಾಯಿತು. ಆತನನ್ನ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಯಿತು. ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಏಮ್ಸ್ ನ ಮೆಡಿಕಲ್ ರಿಪೋರ್ಟ್ ನಲ್ಲಿ ಸಾಹಿಲ್ ಗಾಯಕ್ಕೆ ಪೆಲೆಟ್ ಗನ್ ದಾಳಿಯೇ ಕಾರಣ ಅಂತ ಹೇಳಿ ಸ್ಪಷ್ಟವಾಗಿ ನಮೂದಿಸಲಾಗಿತ್ತು. ಶಾಂತಿಯುತವಾಗಿ ನಡೆಸ್ತಾ ಇದ್ದಂತಹ ವಿದ್ಯಾರ್ಥಿ ಮೆರವಣಿಗೆಯ ಮೇಲೆ ಪೆಲೆಟ್ ಗನ್ ಬಳಸುವಂತಹ ಅಗತ್ಯ ಆದ್ರೂ ಏನಿತ್ತು? ಸುಪ್ರೀಂ ಕೋರ್ಟ್ನ ಸ್ಪಷ್ಟ ಮಾರ್ಗದರ್ಶಿ ಸೂತ್ರಗಳನ್ನ ಗಾಳಿಗೆ ತೂರಿ ವಿದ್ಯಾರ್ಥಿಗಳ ಮೇಲೆ ಮಾರಕಾಸ್ತ್ರ ಬಳಸಿದ್ದು ಯಾರು? ಅದಕ್ಕೆ ಆದೇಶ ನೀಡಿದವರು ಯಾರು? ಈ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರದ ಬಳಿ ಉತ್ತರ ಇರಲಿಲ್ಲ. ಅಲ್ಲಿಗೆ ವ್ಯವಸ್ಥೆಯ ಅಸಲಿ ಮುಖವಾಡ ಕಳಚಿ ಬಿದ್ದಿತು. ಪ್ರಜಾಪ್ರಭುತ್ವದಲ್ಲಿ ಕಾನೂನಿನ ಪ್ರಕಾರ ಒಬ್ಬ ನಾಗರಿಕನಿಗೆ ಗಾಯವಾದ್ರೆ ಆತ ದೂರು ನೀಡಿದಾಗ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸೋದು ಪೊಲೀಸರ ಕರ್ತವ್ಯ. ಆದ್ರೆ ಸಾಹಿಲ್ ಎಂಬ ಸಾಮಾನ್ಯ ಯುವಕ ನ್ಯಾಯಕ್ಕಾಗಿ ದೆಹಲಿ ಪೊಲೀಸರ ಬಾಗಿಲ್ ತಟ್ಟಿದಾಗ ಸಿಕ್ಕಿತು ನಿರ್ಲಕ್ಷ್ಯ ಮತ್ತು ತಿರಸ್ಕಾರ. ಒಂದು ಇಡೀ ತಿಂಗಳು ಆ ಯುವಕ ಮತ್ತು ಆತನ ತಾಯಿ ಪೊಲೀಸ್ ಠಾಣೆಗೆ ಅಲೆದಾಡಿದ್ರು. ಆದ್ರೆ ಪೊಲೀಸರು ಎಫ್ಐಆರ್ ದಾಖಲಿಸೋದಕ್ಕೆ ಹಿಂದೇಟು ಹಾಕಿದ್ರು. ಯಾಕಂದ್ರೆ ಆ ದೂರು ದಾಖಲಾದ್ರೆ ನೇರವಾಗಿ ದೆಹಲಿ ಪೊಲೀಸರ ಮೇಲೆಯೇ ತನಿಖೆ ನಡೀಬೇಕಿತ್ತು. ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕಾದ ಪೊಲೀಸರು ರಾಜಕೀಯ ಯಜಮಾನರ ಅಣತಿಯಂತೆ ಕೆಲಸ ಮಾಡೋದಕ್ಕೆ ಹೊರಟಾಗ ಹೀಗೆ ಆಗೋದಲ್ವಾ? ದೂರು ಕೊಟ್ರೆ ಕೇಸ್ ರಿಜಿಸ್ಟರ್ ಮಾಡಿದ ಸಿಸ್ಟಮ್ ಸಾಮಾನ್ಯ ಜನರ ನಂಬಿಕೆಯನ್ನ ಪೂರ್ತಿಯಾಗಿ ಅಲ್ಲಿ ಕೊಂದು ಹಾಕಿತು. ದೇಶದ ರಾಜಧಾನಿಯಲ್ಲೇ ಒಬ್ಬ ಸಾಮಾನ್ಯ ಪ್ರಜೆಗೆ ನ್ಯಾಯ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನೋಡಿ. ಸರಿಯಾಗಿ ಇಂತಹ ಸಂದರ್ಭದಲ್ಲೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಎಂಟ್ರಿ ಆಗ್ತದೆ. ರಾಹುಲ್ ಗಾಂಧಿ ಕೇವಲ ಪತ್ರಿಕಾಗೋಷ್ಠಿ ನಡೆಸಿ ಅಥವಾ ಟ್ವೀಟ್ ಮಾಡಿ ಸುಮ್ಮನಾಗ್ಲಿಲ್ಲ. ಇಲ್ಲಿ ಅವರು ನೇರವಾಗಿ ಸಾಹಿಲ್ ಮತ್ತು ಆತನ ತಾಯಿಯನ್ನ ತಮ್ಮ ಕಾರ್ನಲ್ಲೇ ಕೂರಿಸಿಕೊಂಡು ದೆಹಲಿಯ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆಗೆ ಧಾವಿಸಿದ್ರು. ನನ್ನ ಸಮ್ಮುಖದಲ್ಲೇ ಈ ಯುವಕನ ದೂರನ್ನ ಸ್ವೀಕರಿಸಿ ಎಫ್ಐಆರ್ ದಾಖಲಿಸಿ ಅಂತ ಹೇಳಿ ಪಟ್ಟು ಹಿಡಿದ್ರು ನೋಡಿ. ಆರಂಭದಲ್ಲಿ ಪೊಲೀಸರು ಸಾಂಪ್ರದಾಯಿಕವಾಗಿ ಸಬೂಬು ಹೇಳಿ ಎಫ್ಐಆರ್ ಆಗೋದಿಲ್ಲ ಅಂತ ಹೇಳಿದ್ರು. ಆಗ ರಾಹುಲ್ ಗಾಂಧಿ ಹಾಕಿದ ಸವಾಲು ಇಡೀ ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿತು. ಎಫ್ಐಆರ್ ದಾಖಲಿಸದಿದ್ರೆ ನಾನು ಇಲ್ಲೇ ಧರಣಿ ಕೂರ್ತೇನೆ, 6 ತಿಂಗಳಾದ್ರೂ ಇಲ್ಲಿಂದ ಎದ್ದು ಹೋಗೋದಿಲ್ಲ ಅಂತ ಪಾರ್ಲಿಮೆಂಟ್ ಸ್ಟ್ರೀಟ್ ಠಾಣೆಯ ನೆಲದ ಮೇಲೆಯೇ ಕುಳಿತುಬಿಟ್ರು ನೋಡಿ. ಸತತ 6 ಗಂಟೆಗಳ ಕಾಲ ಕದಲದೆ ನಡೆಸಿದಂತಹ ಈ ಧರಣಿ ದೆಹಲಿ ಪೊಲೀಸರ ಮತ್ತು ಅವರ ಮೇಲಾಧಿಕಾರಿಗಳ ನಿದ್ದೆಗೆಡಿಸಿತು. ಕೊನೆಗೆ ಬೇರೆ ದಾರಿ ಕಾಣದೆ ಮಾಧ್ಯಮಗಳ ಕವರೇಜ್ ಮತ್ತು ದೇಶದಾದ್ಯಂತ ವ್ಯಕ್ತವಾದಂತಹ ಸಾರ್ವಜನಿಕ ಬೆಂಬಲಕ್ಕೆ ಬೆದರಿದ್ದ ದೆಹಲಿಯ ಪೊಲೀಸರು ಸಂಜೆ ವೇಳೆಗೆ ಎಫ್ಐಆರ್ ಅನ್ನ ದಾಖಲಿಸಿಕೊಂಡ್ರು.
ಬಿಎನ್ಎಸ್ ಸೆಕ್ಷನ್ 118 ಮತ್ತು ಸೆಕ್ಷನ್ 25 ಅಡಿಯಲ್ಲಿ ಮಾರಕಾಸ್ತ್ರಗಳಿಂದ ಗಾಯಗೊಳಿಸಿದ ಮತ್ತು ಜೀವಕ್ಕೆ ಅಪಾಯವನ್ನ ಉಂಟು ಮಾಡಿದ ಆರೋಪದ ಮೇಲೆ ಪ್ರಕರಣ ಕೂಡ ದಾಖಲಾಯಿತು. ಈ ಇಡೀ ಘಟನೆಯಲ್ಲಿ ಅತ್ಯಂತ ಗಂಭೀರವಾದ ಒಂದು ವಿಷಯ ನಡೆಯುತ್ತೆ. ಅಂದ್ರೆ ಅಲ್ಲಿ ಪೊಲೀಸ್ ಅಧಿಕಾರಿಯೊಬ್ರು ನಮ್ಮನ್ನ ನಂಬಿ ಅಂತ ಮನವಿ ಮಾಡಿದಾಗ ರಾಹುಲ್ ಗಾಂಧಿ ಅವರ ಮುಖಕ್ಕೆ ಹೊಡೆದಂಗೆ ಹೇಳಿದ್ರು, ನಾವು ನಿಮ್ಮನ್ನ ನಂಬೋದಿಲ್ಲ, ನಿಮ್ಮ ಮೇಲೆ ನಂಬಿಕೆ ಇಲ್ಲದಿದ್ದಕ್ಕೆ ನಾವು ಸ್ವತಃ ಪೊಲೀಸ್ ಠಾಣೆಗೆ ಬರ್ಬೇಕಾಯ್ತು. ಈ ಒಂದು ಮಾತಿದೆಯಲ್ಲ, ಅದು ಕೇವಲ ಒಬ್ಬ ಅಧಿಕಾರಿಗೆ ಹೇಳಿದ್ದಲ್ಲ, ಅದು ಇಡೀ ದೇಶದ ಕೋಟಿ ಕೋಟಿ ಸಾಮಾನ್ಯ ಜನ ಪ್ರಜೆಗಳು ಪ್ರತಿದಿನ ಅನುಭವಿಸ್ತಾ ಇರುವಂತಹ ಅಸಹಾಯಕತೆಗೆ ನೀಡಿದಂತಹ ಧ್ವನಿಯಾಗಿತ್ತು. ವೇದಿಕೆಗಳ ಮೇಲೆ ನಿಂತು ಭಾಷಣ ಬಿಗಿಯುವ, ಡೈಲಾಗ್ ಹೊಡೆಯುವ ರಾಜಕಾರಣಿಗಳನ್ನ ದೇಶ ನೋಡಿದೆ. ಆದ್ರೆ ಪ್ರಧಾನಿಗೆ ಸರಿಸಮಾನವಾದ ವಿಪಕ್ಷ ನಾಯಕ ಸ್ಥಾನದಲ್ಲಿದ್ದುಕೊಂಡು ಒಬ್ಬ ಸಾಮಾನ್ಯ ಯುವಕನಿಗೆ ನ್ಯಾಯ ಕೊಡಿಸೋದಕ್ಕೆ ಠಾಣೆಯ ನೆಲದ ಮೇಲೆ ಕುಳಿತು ಹೋರಾಡೋದು ಪಾರ್ಟ್ ಟೈಮ್ ಪೊಲಿಟಿಷಿಯನ್ ಶೈಲಿ ಅಂತೂ ಅಲ್ಲ. ಇದನ್ನ ಬಿಜೆಪಿ ನಾಯಕರು ಪೊಲಿಟಿಕಲ್ ಸ್ಟಂಟ್ ಅಂತ ಟೀಕಿಸಬಹುದು. ಆದ್ರೆ ದೇಶದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ದ್ವೇಷ ಬಿತ್ತುವ ರಾಜಕಾರಣಕ್ಕಿಂತ ಒಬ್ಬ ಯುವಕನ ನ್ಯಾಯಕ್ಕಾಗಿ ಬೀದಿಯಲ್ಲಿ ನಿಲ್ಲುವ ಇಂತಹ ಪೊಲಿಟಿಕಲ್ ಸ್ಟಂಟ್ಗಳೇ ಪ್ರಜಾಪ್ರಭುತ್ವಕ್ಕೆ ಅಗತ್ಯ ಅಲ್ವಾ ವೀಕ್ಷಕರೇ? ಅಂತಿಮವಾಗಿ ಈ ಘಟನೆ ನಮ್ಗೆಲ್ಲ ನೀಡುವ ಸಂದೇಶ ಸ್ಪಷ್ಟವಾಗಿದೆ. ಅಧಿಕಾರದಲ್ಲಿದ್ದವರು ಯಾರಿಗೂ ಬಗ್ಗುವುದಿಲ್ಲ ಅನ್ನೋದು ನಿಜವಿರಬಹುದು, ಆದ್ರೆ ಅವರನ್ನ ಬಗ್ಗಿಸುವ ಹಠ ಮತ್ತು ಸತ್ಯ ನಮ್ಮಲ್ಲಿದ್ರೆ ಎಂತಹ ಸರ್ವಾಧಿಕಾರಿ ವ್ಯವಸ್ಥೆಯು ಮಂಡಿಯೂರ್ತದೆ. ರಾಹುಲ್ ಗಾಂಧಿ ಅವರ ಈ ಹಠ ವ್ಯವಸ್ಥೆಯ ವಿರುದ್ಧದ ಧ್ವನಿ ಎತ್ತೋದಕ್ಕೆ ಹೆದರುವ ದೇಶದ ಯುವ ಸಮೂಹಕ್ಕೆ ಒಂದು ದೊಡ್ಡ ಪ್ರೇರಣೆ ಅಂತಾನೆ ಹೇಳ್ಬಹುದು. ಪ್ರಕರಣವೇನೋ ದಾಖಲಾಗಿದೆ, ಆದ್ರೆ ಮುಂದೆ ತನಿಖೆ ಹೇಗ್ ನಡೆಯುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆಯಾಗುತ್ತಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆಲ್ಲ ಉತ್ತರಕ್ಕಾಗಿ ನಾವು ಕಾಯಲೇಬೇಕಾಗಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.